ನವೀನ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಯೊಬ್ಬೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ ಬೆಳಗ್ಗೆನೆ ಮಾರ್ನಿಂಗ್ ಬೇಗನೆ ಎದ್ದಿದೆ. ಇವತ್ತು 4:45ಗೆಲ್ಲ ಎದ್ದು ಕೆಲಸ ಎಲ್ಲ ಮುಗಿಸಿ ಈಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಟೈಮ್ ಬಂದು 10 ಗಂಟೆ ಆಗಿದೆ ಟೈಮು. ಆಲ್ಮೋಸ್ಟ್ ಆವಾಗಲೇ ಕೂಡ ದೇವ್ರ ಮನೇನ ನೋಡಿ ಇಷ್ಟು ಈ ಥರ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನೂ ಕೂಡ ಕಂಪ್ಲೀಟಾಗಿ ಕ್ಲೀನ್ ಆಗಿಲ್ಲ. ದೇವ್ರ ಮನೇನ ಕ್ಲೀನ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮೊದಲು ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಡೋಣ ಅಂತ ಹೇಳಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗೌರಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಏಕೆಂದರೆ ನಾಳೆ ನಾಡಿದ್ದು ಗೌರಿ ಗಣೇಶ ಹಬ್ಬ ಬಂದೇ ಬಿಡ್ತು. ಗೌರಿ ಹಬ್ಬ ಅಂತ ಕಾಯ್ತಾ ಇದ್ವಿ. ಹಾಗಾಗಿ ಗೌರಿ ಗಣೇಶ ಹಬ್ಬ ಬಂದೇ ಬಿಡ್ತು. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಆ ಗಣೇಶ ಎಲ್ಲ ವಿಘ್ನಗಳನ್ನು ಹೋಗಲಾಡಿಸಿ ನಿಮಗೆ ಸುಖ ಶಾಂತಿ ನೆಮ್ಮದಿ ಕೊಡಲಿ. ಹಾಗೆ ನಾಳೆ ಗೌರಿ ಹಬ್ಬ ಎಲ್ರಿಗೂ ಕೂಡ ಗೌರಮ್ಮ ಒಳ್ಳೇದು ಮಾಡಲಿ. ಎಲ್ಲರೂ ಕೂಡ ಅಮ್ಮನ ಮನೆಗೆ ಅಂದರೆ ಅಪ್ಪನ ಮನೆಗೆ ತವ್ರ ಮನೆಗೆ ಹೋಗಿ ಬಾಗ್ನ ಕೂಡ ಇಸ್ಕೊಂಬರ್ತಾರೆ. ನಾವು ಕೂಡ ನೋಡ್ತೀನಿ. ಏಕೆ ಅಂತ ಹೇಳಿದ್ರೆ ನಾವು ಹೇಳ್ದಂಗೆ ನಾಳೆ ನಮ್ಮ ಅತ್ತೆದು ಮುತ್ತೈದೆ ಪೂಜೆ ಇದೆಯಲ್ವ. ಹಾಗಾಗಿ ಈ ಹಬ್ಬದಲ್ಲಿ ಅಮ್ಮನ ಮನೆಗೆ ಹೋಗೋದು ಡೌಟೆ. ನಾಳೆ ಏನೂ ಹೋಗಲ್ಲ. ನಾಡಿದ್ದು ನೋಡೋಣ. ನಾಳೆ ಎಲ್ಲ ಮುಗಿಸಿ ನಮ್ಮ ಮನೆ ಕಾರ್ಯಕ್ರಮಗಳೆಲ್ಲನೂ ಮುಗಿಸಿ ಹಬ್ಬ ಇಲ್ಲಿ ಗೌರಿ ಹಬ್ಬ ಎಲ್ಲನೂ ಮುಗಿಸಿ ನಾಡಿದ್ದು ನೋಡೋಣ. ಟ್ರೈ ಮಾಡ್ತೀನಿ. ಆದರೆ ಹೋಗ್ತೀವಿ, ಇಲ್ಲ ಅಂತಂದರೆ ಇಲ್ಲ ಅಷ್ಟೇ. ಈ ಹಬ್ಬದಲ್ಲಿ ಇವಾಗ ಒಂದು 2-3 ವರ್ಷದಿಂದ ಹೋಗ್ತಾಯಿಲ್ಲ. ಫಸ್ಟೆಲ್ಲ ಹೋಗ್ತಾ ಇದ್ವಿ. ಇವಾಗ ಒಂದು 2-3 ವರ್ಷದಿಂದ ಹೋಗ್ತಾಯಿಲ್ಲ. ಹಾಗಾಗಿ ಇವತ್ತಿಂದ ಹೇಗೆಲ್ಲ ಆಗುತ್ತೆ, ನಾಳೆ ಮುತ್ತೈದೆ ಪೂಜೆಗೆ ಹೇಗೆಲ್ಲ ಪ್ರಿಪೇರ್ ಮಾಡ್ಕೋತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗಿದ್ರೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ನಾನು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಹೇಗಿತ್ತು, ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಒನ್ಸ್ ಅಗೈನ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಇವತ್ತೆಲ್ಲ ಹೇಗಿರುತ್ತೆ, ಹೇಗೆಲ್ಲ ನಾನು ನಾಳೆ ನಾಡಿದ್ದು ಹಬ್ಬಕ್ಕೆಲ್ಲ ಹೇಗೆಲ್ಲ ಪ್ರಿಪೇರ್ ಮಾಡ್ಕೋತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತೇನು ಅಂಥದ್ದೇನು ವಿಶೇಷ ಏನು ಇರೋದಲ್ಲ. ಅದೇ ಹಬ್ಬಕ್ಕೆ ಏನೆಲ್ಲ ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಳ್ಳೋದಷ್ಟೇ. ದೇವ್ರ ಸಾಮಾನು ಕೂಡ ಎಲ್ಲನೂ ತೆಗೆದು ಸಿಂಕಲ್ಲಿ ಇಟ್ಟಿದ್ದೀನಿ, ತೊಳಿಬೇಕು. ಇವತ್ತು ನಾನು ಗಂಟೆ ಡೋರ್ಗೆ ಹಾಕಿರ್ತಾರಲ್ಲ ಆ ಗಂಟೆನೂ ಕೂಡ ತಗೊಂಡಿದ್ದೀನಿ. ತೊಳೆಯೋಣ. ಸ್ವಲ್ಪ ಎಲ್ಲ ಗಲೀಜಾಗ್ಬಿಟ್ಟಿದೆ. ಅಂತಂದರೆ ಗಲೀಜೇನು ಅಂತಲ್ಲ, ಎಲ್ಲ ಒಂದು ಸ್ವಲ್ಪ ಇದಾಗಿದೆ. ಹಾಗಾಗಿ ನೀಟಾಗೆಲ್ಲನೂ ತೊಳೆದಿಡೋಣ ಅಂತ ಹೇಳಿ ಅದನ್ನು ಕೂಡ ಬಿಚ್ಕೊಂಡಿದ್ದೀನಿ. ಡೋರ್ದ ಗಂಟೆ ಎಲ್ಲನೂ ಕೂಡ ನೀಟಾಗೆಲ್ಲನೂ ತೊಳೆಯೋಣ ಅಂತ. ಫುಲ್ ಎಲ್ಲ ಡೀಪ್ ಕ್ಲೀನ್ ಮಾಡಬೇಕು. ಏಕೆಂತಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡಿದ್ದು ಒಂದು ತಿಂಗಳ ಮೇಲೆ ಆಯಿತು ಮಾಡಿ. ಅದಕ್ಕೋಸ್ಕರ ಇವತ್ತೆಲ್ಲ ಕ್ಲೀನಾಗಿ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀವಿ. ಇನ್ನು ಮುತ್ತೈದೆ ಪೂಜೆನ ನಮ್ಮ ಅತ್ತೆಗೆ ಮುತ್ತೈದೆ ಪೂಜೆನ ನಾವು ನಮ್ಮ ಮನೇಲಿ ಮಾಡ್ತಾಯಿಲ್ಲ, ನಮ್ಮ ಮೈದನ ಮನೇಲಿ ಮಾಡ್ತಾ ಇರೋದು. ನಾನು ಅವತ್ತೇ ಹೇಳಿದ್ದೆ, ನಮ್ಮ ಮೈದನ ಮನೇಲಿ ಮಾಡೋದು, ನಮ್ಮ ಮನೇಲಿ ಮಾಡಲ್ಲ. ಆದರೆ ಇಬ್ಬರು ಸೇರಿ ಮಾಡ್ತೀವಿ. ನಾಳೆ ಇರೋದು ಮುತ್ತೈದೆ ಪೂಜೆ. ಹಾಗಾಗಿ ನಾಳೆನೂ ಕೂಡ ಹೇಗೆಲ್ಲ ಇರ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆದರೆ ಇವತ್ತು ಹೇಗೆಲ್ಲ ಇರ್ತೀನಿ, ಹೇಗೆಲ್ಲ ಆಗುತ್ತೆ ಕೆಲಸ ಅಂತ ನನಗಂತೂ ಗೊತ್ತಿಲ್ಲ. ಬೆಳಗ್ಗೆನೇ ಎದ್ದಿದ್ದೀನಿ, ಆದರೂ ಕೂಡ ದೇವ್ರ ಮನೆ ಇನ್ನೂ ಕೂಡ ಮಾಡೋಕ್ಕಾಗಿಲ್ಲ. ಈಗ ಪಟ ಅಂತ ದೇವ್ರ ಮನೆ ಕೆಲಸ ಎಲ್ಲನೂ ಮುಗಿಸಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ. ಹಾಗೆ ನಾನು ದೇವ್ರ ಮನೆಯೆಲ್ಲನೂ ಫುಲ್ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೋತಾ ಇದ್ದೆ. ಏನಕ್ಕೆ ಅಂತ ಹೇಳಿದ್ರೆ ಫ್ರೆಂಡ್, ಧೂಪ ಎಲ್ಲ ಹಾಕ್ತೀವಲ್ಲ, ಎಲ್ಲ ಹೊಗೆ ಎಲ್ಲ ಟೈಲ್ಸ್ಗೆ ಎಲ್ಲ ಕೂತ್ಕೊಬಿಟ್ಟು ತುಂಬ ಗಲೀಜಾಗಿತ್ತು. ಟೈಲ್ಸ್ ಎಲ್ಲ ಕಪ್ಪಗಾಗ್ಬಿಟ್ಟಿತ್ತು. ನೋಡೋಕ್ಕೆ ಒಂಥರ ಅನ್ನಿಸ್ತಾ ಇತ್ತು ನನಗೆ. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಸೋಪು ಸರ್ಪು ಎಲ್ಲ ಹಾಕಿ ನೀಟಾಗಿ ಉಜ್ಜಿ ಟೈಲ್ಸ್ ಎಲ್ಲನೂ ಕೂಡ ತೊಳಿತಾ ಇದ್ದೆ. ಎಲ್ಲ ನೀಟಾಗಿ ಒರೆಸ್ತಾ ಇದ್ದೆ. ನನಗಂತೂ ಆ ಟೈಲ್ಸು ಮತ್ತು ಡೋರು ಎಲ್ಲ ದೇವ್ರ ಮನೆದು ಡೋರು ಎಲ್ಲ ಒರೆಸೋಷ್ಟ್ರೊಳಗೆ ಸಾಕಾಗೋಯ್ತು. ಅಷ್ಟು ಗಲೀಜಾಗಿತ್ತು. ನಿಜ ನೋಡಿ, ಯಪ್ಪ ಏನು ಹೀಗಾಗೋಗಿದೆಯಲ್ಲ ಅಂತ ಅನ್ನಿಸ್ತು. ಬಟ್ಟೆ ಅಂತೂ ಒಂದು ಬಟ್ಟೆ ಫುಲ್ ಮಡಿ ಬಟ್ಟೆ ಎಲ್ಲ ಕಪ್ಪಗಾಗೋಯ್ತು. ಎಲ್ಲ ತುಂಬ ಅಂದರೆ ತುಂಬಾ ಗಲೀಜಾಗೋಗಿತ್ತು. ನಾನು ವಾಯ್ಸ್ ಓವರ್ ಕೊಡುವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಪ್ಲೀಸ್ ಏನೂ ಅಂದ್ಕೋಬೇಡಿ. ಹಾಗೆ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಟೈಲ್ಸ್ ಎಲ್ಲ ಒರೆಸಿ ಆದಮೇಲೆ ದೀಪಗಳೆಲ್ಲ ಮತ್ತು ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ನೀಟಾಗಿ ಒರೆಸಿ ಜೋಡಿಸಿಡೋಣ ಅಂತ ಹೇಳಿ ಬೇಗ ಜೋಡಿಸ್ತಾ ಇದ್ದೆ. ನನಗೆಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ಮಾಡ್ತಾ ಇದ್ದೆ. ಬೇಗನೆ ಎದ್ದೆ. ಮಾರ್ನಿಂಗ್ 4 ಗಂಟೆಗೆಲ್ಲ ಎದ್ದೆ. ಆದರೂ ಕೂಡ ಮನೆಯಲ್ಲಿ ಕೆಲಸ ಅಂತೂ ಮುಗಿಯಲ್ಲ ಫ್ರೆಂಡ್ಸ್. ಎಷ್ಟೊತ್ತಿಗೆ ಎದ್ದರೂ ಕೂಡ ಕೆಲಸ ಅಂತೂ ಮುಗಿಯಲ್ಲ.
ನನಗೆ ಯಪ್ಪ ಯಾಕಾದರೂ ಇಷ್ಟೊಂದು ಕೆಲಸ ಇರುತ್ತೋ ಅಂತ ಒಂದೊಂದ್ಸಲ ಅನಿಸ್ಬಿಡುತ್ತೆ. ಕೊನೆಗೆಲ್ಲ ಕಂಪ್ಲೀಟಾಗಿ ಕೆಲಸ ಎಲ್ಲ ಮುಗಿಸ್ದೆ ದೇವ್ರ ಮನೆ ಕೆಲಸ ಆಯಿತು. ಈ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ. ರಾಘವೇಂದ್ರ ಸ್ವಾಮಿಗೆ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಎಲ್ಲನೂ ಮಾಡಿದ್ದೀನಿ. ಈ ಥರ ನೋಡಿ, ಹೂವು ಏನು ಜಾಸ್ತಿ ಮುಡಿಸಿಲ್ಲ ಫೋಟೋಕ್ಕೆ, ಯಾಕೆಂದರೆ ನಾಳೆ ಮಾಡ್ಕೋಬೇಕಲ್ವ ಗೌರಿ ಹಬ್ಬಕ್ಕೆ. ಅದಕ್ಕೋಸ್ಕರ ಇವತ್ತು ರಾಯರವಾರ ಆಗಿರೋದ್ರಿಂದ, ಗುರುವಾರ ಆಗಿರೋದ್ರಿಂದ ಇವಾಗ ಸಿಂಪಲ್ಲಾಗಿ ಒಂದೊಂದು ಹೂವನ್ನ ಇಟ್ಟು ಪೂಜೆ ಎಲ್ಲ ಮಾಡಿದ್ದೀನಿ. ಇವಾಗ ತಿಂಡಿ ತಿನ್ನಬೇಕು. ಟೈಮ್ ಬಂದು 1:30, ನಂಬ್ತೀರಾ? 1:30 ಟೈಮು. ಇಷ್ಟೊತ್ತಾಯಿತು. ಯಾಕೆ ಅಂತ ಹೇಳಿದ್ರೆ ಗುರುವಾರ ಅಂತ ಹೇಳಿದ್ರೆ ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ. ನಾನು ಪೂಜೆ ಎಲ್ಲ ಮಾಡಿ ಏನೋ ಇದು ಮಾಡಿಬಿಟ್ಟಾರೆ. ಅದಕ್ಕೋಸ್ಕರ ಹೆಂಗೆಂಗೋ ಕಾಣಿಸ್ತಾ ಇದ್ದೆ ವಿಡಿಯೋ ಮಾಡ್ತಾಯಿದ್ರೆ. ಗುರುವಾರ ಆಗಿರೋದ್ರಿಂದ ನಾನು ಸ್ವಲ್ಪ ವಿಡಿಯೋ ಮಾಡೋದೆಲ್ಲ ಪೂಜೆ ಮಾಡೋದೆಲ್ಲ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಲೇಟ್ ಆಯಿತು. ದೇವ್ರ ಮನೆ ಅಂತೂ ಸಿಕ್ಕಾಪಟ್ಟೆ ಗಲೀಜಾಗೋಗಿತ್ತು. ಏಕೆ ಅಂತಂದರೆ ಧೂಪ ಎಲ್ಲ ಹಾಕ್ತೀವಲ್ವ, ಅದಕ್ಕೋಸ್ಕರ ಎಲ್ಲ ಹೊಗೆ ಎಲ್ಲ ತುಂಬಿ ಟೈಲ್ಸ್ಗೆಲ್ಲ ಹೊಗೆ ಎಲ್ಲ ಅದು ಮಸಿ ಎಲ್ಲ ಕುತ್ಕೊಬಿಟ್ಟಿತ್ತು. ಹಾಗಾಗಿ ವಾರ ಎಲ್ಲ ಮಾಡೋದು ತುಂಬಾ ಲೇಟ್ ಆಯಿತು. ಏಕೆಂದರೆ ದೇವ್ರ ಮನೆ ಎಲ್ಲ ಫುಲ್ ಡೀಪ್ ಕ್ಲೀನ್ ಮಾಡಿದ್ದೀನಿ, ನೀಟಾಗಿ ಮಾಡಿದ್ದೀನಿ. ಅದಕ್ಕೋಸ್ಕರ ಇವಾಗ ತಿಂಡಿ ತಿಂತೀನಿ. ಇನ್ನೂ ಕೂಡ ತಿಂಡಿ ತಿಂದಿಲ್ಲ. ತಿಂಡಿ ತಿಂದ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ಮಾರ್ಗಿತನೂ ಕೂಡ ಮೇಲೆ, ಅವಳು ಪಾಪ ಎಲ್ಲ ಬೆಳಗ್ಗೆಯಿಂದ ನಿನ್ನೆಯಿಂದ ಎಲ್ಲ ಕೂಡ ಅವರು ಕ್ಲೀನ್ ಮಾಡ್ಕೋತಾ ಇದ್ದಾರೆ. ನೋಡೋಣ ತಿಂಡಿ ಎಲ್ಲ ತಿಂದ್ಬಿಟ್ಟು ಏನು ಮಾಡ್ತಾಯಿದ್ದಾರೆ ಅಂತ ಮೇಲೋಗೊಂದು ವಿಸಿಟ್ ಕೊಟ್ಬಿಟ್ಟು ಬರೋಣ. ಓಕೆ, ತಿಂಡಿ ತಿಂದೆ ಫ್ರೆಂಡ್. ಆದರೆ ತಿಂಡಿ ತಿಂದ್ಬಿಟ್ಟು 5 ನಿಮಿಷನೂ ಕೂಡ ಕುತ್ಕೊಳ್ಳೋಂಗಿಲ್ಲ. ಮೇಲೆ ಬಟ್ಟೆ ಒಣಗಾಕಿದ್ದೀನಿ, ಮಳೆ ಬರುವಂಗಿದೆ. ಅದಕ್ಕೋಸ್ಕರ ಹೋಗಿ ಮೇಲೆ ಬಟ್ಟೆ ಎತ್ಕೊಬಂದ್ಬಿಡೋಣ. ಹಾಗೆ ಅವರು ಏನು ಮಾಡ್ತಾಯಿದ್ದಾರೆ, ಕೆಲಸ ಎಲ್ಲ ಮುಗಿದಿದೆಯಾ, ಇನ್ನೂ ಕೆಲಸ ಬಾಕಿ ಇದೆಯಾ, ಅದನ್ನು ಕೂಡ ನೋಡ್ಕೊಬರೋಣ. ಇವಾಗ ಹೋಗ್ತಾಯಿದ್ದೀನಿ, ಬನ್ನಿ. ನೋಡಿ ಫ್ರೆಂಡ್, ನಾನು ಹೇಳಿದ್ನಲ್ಲ ಅವ್ರದ್ದು ಇನ್ನೂ ಕೆಲಸ ಮುಗ್ದಿಲ್ಲ ಅಂತ. ನೋಡಿ ಅವ್ರ ಕೆಲಸ, ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಆಯ್ತಾ? ಅಡುಗೆ ಮನೆ ಕ್ಲೀನಿಂಗು ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೀರಾ? ಜೊತೆ ಅವತ್ತೇ ಬೆಳಗ್ಬಿಟ್ಟೆ ಅಡುಗೆ ಮನೆ ಮತ್ತೆ ಇರಿ ತೋರಿಸ್ತೀನಿ ನಿಮಗೆ. ಆ ಕಡೆ ಹೋಗ್ಬಿಟ್ಟು ನೋಡಿ, ಇಲ್ಲಿ ಎಲ್ಲ ಈ ಥರ ಬಟ್ಟೆಗಳೆಲ್ಲ ಒಗೆದು, ಸ್ಕ್ರೀನ್ ಬಟ್ಟೆ, ಬೆಡ್ಶೀಟು ಎಲ್ಲ ಕೂಡ, ಇದು ಅಡುಗೆ ಮನೆ ಪಾತ್ರೆ ಎಲ್ಲ ತೊಳೆದು ದಬಾಕವ್ರೆ. ನಾನು ಕೆಲಸ ಮುಗಿಸ್ಬಿಟ್ಟು ಬರೋಷ್ಟರೊಳಗೆ ಎಲ್ಲ ತೊಳೆದು ಎಲ್ಲ ದಬಾಕಿರೋದು. ಇದೆಲ್ಲ ವೇಸ್ಟೇಜ್ ಅಂತ ಹಾಕ್ಬಿಟ್ಟಿದ್ದಾಳೆ, ಎಲ್ಲ ಹಾಕ್ಬಿಡೋಣ ಅಂತ. ಈ ಥರ ಅವಳು ಕೂಡ ಕೆಲಸನ ಮುಗಿಸ್ಕೊಂಡಿದ್ದಾಳೆ. ಬಟ್ಟೆಗಳು ನೋಡಿ, ಎಲ್ಲ ಬಟ್ಟೆಗಳು ಎಲ್ಲ ಒಣಗಾಕಿದ್ದಾರೆ. ಎಲ್ಲರೂ ಕೂಡ ಒಗೆದು ಎಲ್ಲ ಒಣಗಾಕ್ಬಿಟ್ಟಿದ್ದಾರೆ. ನಾನು ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಟ್ಬಿಟ್ಟು ಬಂದೆ. ಯಾಕೆ ಅಂತಂದರೆ ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಪಾತ್ರೆ ಎಲ್ಲ ತೊಳ್ಕೊಡ್ತಾ ಇದ್ದೆ. ನನಗೂ ಕೂಡ ಕೆಲಸ ಇದ್ದೇವೆ ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಬಟ್ಟೆ ಎಲ್ಲ ಎತ್ಕೊಬಂದಿದ್ದೀನಿ. ಬಟ್ಟೆ ಎಲ್ಲ ಮಡಚಬೇಕು, ಹಾಸಿಗೆ ಬೆಡ್ಶೀಟೆಲ್ಲ ಹಾಸಬೇಕು. ಇಲ್ಲಿ ಹಿಂದ್ಗಡೆ ಕೈಯಲ್ಲಿ ವಾಶ್ ಮಾಡಿರೋ ಬಟ್ಟೆ ಹಾಗೇ ಇದ್ದಾವೆ, ಒಣಗಾಕಿಲ್ಲ. ನಾನು ಇನ್ನೂ ಕೂಡ ಒಂಥರ ಸುಸ್ತಾಗ್ತಾಯಿದೆ. ಯಾಕೆಂದರೆ ಲೇಟಾಗಿ ತಿಂಡಿ ತಿನ್ನಲ್ಲ, ಅದಕ್ಕೋಸ್ಕರನೇನೋ ಗೊತ್ತಿಲ್ಲ, ಸುಸ್ತಾಗ್ತಾಯಿದೆ. ಇಲ್ಲಿ ನೋಡಿಲಿ, ಕೈಯಲ್ಲಿ ವಾಶ್ ಮಾಡಿರೋ ಬಟ್ಟೆ ಮತ್ತು ಕಾಲು ಮ್ಯಾಟು ಎಲ್ಲ ಕೂಡ ಇವಾಗ ಸ್ವಲ್ಪ ಒಣಗಾಕ್ಬಿಟ್ಟು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಪಟ ಅಂತ. ಇವಾಗ ಬಟ್ಟೆ ಎಲ್ಲ ಮಡಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾಳೆ ಪೂಜೆಗೆ ಏನೇನು ಬೇಕು ಎಲ್ಲ ಕೂಡ ಈಗಲೇ ಸಿದ್ಧತೆ ಮಾಡ್ಕೋಬೇಕು. ಏಕೆಂದರೆ ಬೆಳಿಗ್ಗೆ ಬೇಗನೆ ಪೂಜೆ ಮಾಡಬೇಕಂತೆ, ಎಡೆ ಇಡಬೇಕಂತೆ ಮುತ್ತೈದೆ ಪೂಜೆನ. ಅದಕ್ಕೋಸ್ಕರ ಇವಾಗ ನಾನು ಬಟ್ಟೆ ಎಲ್ಲ ಮಡಚಿಟ್ಬಿಟ್ಟು ಸ್ವಲ್ಪ ಕೆಲಸ ಇದ್ದಾವೆ. ಪಾತ್ರೆ ತೊಳಿಬೇಕು. ಪಾತ್ರೆ ಎಲ್ಲ ತೊಳೆದು ಆದಮೇಲೆ ನಾನು ಸ್ವಲ್ಪ ಕೆಲಸ ಎಲ್ಲ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಜಾಸ್ತಿ ಆಗ್ಬಿಡ್ತವೆ. ಹಾಗೆ ಹೇಳಿದ್ನಲ್ಲ ಫ್ರೆಂಡ್, ನಾಳೆ ಎಡೆ ಇಡಕ್ಕೆ ಇವಾಗ ಒಬ್ಬಟ್ಟಿಗೆ ಎಲ್ಲನೂ ಕೂಡ ರೆಡಿ ಮಾಡ್ಕೊತೀವಿ. ಯಾಕೆಂದರೆ ನಾಳೆ ಬೇಗ ಎಡೆ ಇಡಬೇಕು. ಇನ್ನು ಲೇಟ್ ಆದರೆ ಏಕೆ ಅಂತ ಹೇಳಿದ್ರೆ ನಾಳೆನೇ ಒಬ್ಬಟ್ಟು ಮಾಡೋಕ್ಕಾಗಲ್ಲ, ಟೈಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವತ್ತೇ ಹೂರ್ಣ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ನಾಳೆಗೆ ಈಸಿ ಆಗುತ್ತೆ ಅಂತ ಹೇಳಿ ಮಾಡ್ಕೊತಾ ಇದ್ದೀವಿ. ಇವಾಗ ಕಡಲೆಬೇಳೆನ ಫ್ರೈ ಹಾಕ್ತೀನಿ ಒಬ್ಬಟ್ಟಿಗೆ. ಕಡಲೆಬೇಳೆ ಒಬ್ಬಟ್ಟು ನಿಮ್ಮನೆ ಕಸ್ಪುಡಿ ಎಲ್ಲ ಗಾಳಿಗೆ ಹೋಯ್ತು. ಅದಕ್ಕೆ ತಗೊಬರ ನಡಿ ಗ್ರೈಂಡರ್ನೇ ಕಾಯಿ ತುರ್ಕೊಂಡು ಎಲ್ಲ
ಏನು ಹೇಳ್ಕೋಬೇಕು ಅದು ಕಪ್ಪು ಬರೀ ಸುಮ್ಮನೆ ಅದು ಹೇಳ್ಕೋಬೇಕು ಇಲ್ಲ ಆಯ್ತದೆ ಹೆಂಗೋ ಇನ್ನು ಆಡ್ಸ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಆಯ್ತು ಕೈ ಇದರಲ್ಲೇ ಹಾಕ್ಸ್ಕೊಳ್ಳೋದು ಗ್ರೈಂಡರ್ ಒಳ್ಳೆ ಕಳ್ಳೆ ಮಾಡಕ್ ಹೋಗ್ಬೇಕು ಕಾಯ ಮಿಕ್ಸಿ ಮಾಡ್ಕೊಬಿಟ್ಟು ಇದ್ರಲ್ಲಿ ಗ್ರೈಂಡರ್. ಹಾಗೆ ನಾನು ಕೂಡ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿ ಬಟ್ಟೆ ಎಲ್ಲ ಕೂಡ ಮಡಚಿ ಎಲ್ಲ ಮಾಡಿ ನಾನು ಮೇಲ್ಗಡೆ ಬಂದೆ ನನ್ನ ಮೈದನ ಮನೆಗೆ. ಯಾಕೆ ಅಂತ ಹೇಳಿದ್ರೆ ನಾಳೆನೇ ಇರೋದು ಮುತ್ತೈದೆ ಪೂಜೆ, ಒಂದೇ ದಿನ ಎಲ್ಲ ಕೂಡ ಮಾಡೋಕ್ಕಾಗಲ್ಲ. ಒಬ್ಬಟ್ಟು ವಡೆ ಎಲ್ಲನೂ ಮಾಡಬೇಕು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಹಿಂದಿನ ದಿನವೇ ಒಬ್ಬಟ್ಟನ್ನು ಹೂರಣ ಎಲ್ಲನೂ ಮಾಡಿಟ್ಕೊಬಿಟ್ರೆ ಬೆಳಗ್ಗೆಗೆ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲನೂ ಕೂಡ ರೆಡಿ ಮಾಡ್ಕೋತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ನಾವು ಬೇಗನೆ ಎಡೆ ಇಡಬೇಕಾಗಿತ್ತು, 10:30 ಅಷ್ಟೊಳಗೆಲ್ಲ ಎಡೆ ಇಡಬೇಕಾಗಿತ್ತು. ಅದಕ್ಕೋಸ್ಕರ ಪ್ರತಿಯೊಂದು ಅಡುಗೆನೂ ಮಾಡಬೇಕಾಗಿತ್ತು. ಅನ್ನ, ಸಾಂಬಾರು, ಪಾಯಸ, ಪಲ್ಯ ಈ ಥರ ಎಲ್ಲ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಇವಾಗಲೇ ರೆಡಿ ಮಾಡಿ ಇಟ್ಕೊಬಿಡೋಣ ಅಂತ ಹೇಳಿ ಒಬ್ಬಟ್ಟಿನ ಕೆಲಸ ಮಾಡ್ಕೋತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ಒಬ್ಬಟ್ಟು ಮಾಡೋದು ಅಂದರೆ ತುಂಬಾ ಕಷ್ಟ, ತುಂಬಾ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಹಿಂದಿನ ದಿನವೇ ಎಲ್ಲನೂ ಮಾಡಿಟ್ಕೊಬಿಡೋಣ ಅಂತ ಹೇಳಿ ಮಾಡಿಟ್ಕೋತಾ ಇದ್ವಿ. ಇನ್ನು ಹಾಗೆ ಪೂಜೆಗೆ ಹೂವು ಎಲ್ಲ ಬೇಕಲ್ಲ, ಸ್ವಲ್ಪ ಹೂವು ಎಲ್ಲ ಮಾರ್ಕೆಟಿಂದ ತೊಗೊಬಂದಿರೋದಿತ್ತು. ಹಾಗೆ ಎಲ್ಲನೂ ಕೂತ್ಕೊಂಡು ಕಟ್ಕೋತಾ ಇದ್ವಿ. ಮಾತಾಡ್ಬೇಕು ಏನ್ ಮಾಡ್ತಿತ್ತು ಪುಟ್ಟಮ್ಮ? ಏನ್ ಹಬ್ಬ ಜೋರ ರವೀಣ? ಏನ್ ಬಟ್ಟೆ ಎಲ್ಲ ತಗೊಂಡಿದ್ದಿ ಗಣಪತಿ ಹಬ್ಬಕ್ಕೆ? ಜೀವಮಾನದಲ್ಲೂ ತಗೊಳಿಕ್ಕಿಲ್ವಾ? ಪುಟ್ಟಮ್ಮ ತೆಗೆದ ನಿಂಗೆ ಹಂಗಾರ ನೀನ್ ತಗೊಳಿಕ್ಕಿಲ್ಲ. ಪುಟ್ಟಮ್ಮ ತಗತ್ತದೆ ತಗೊಳಿಕ್ಕಿಲ್ಲ. ಯಾಕೂ ತಗೊಳಿಕ್ಕಿಲ್ಲ ನೀನು. ಒಂದ್ ಬಟ್ಟೆ ಹೆಂಗಿಕ್ಕಂದಿರ ರವೀಣ ಮತ್ ನೀನು? ಗ್ರೂಪ್ ಶೇಖರಣ ತೆಗ್ದಿರೋದು ಗ್ರೂಪ್ ಎಷ್ಟು ಜೊತೆ ತೆಗ್ದಿದ್ದಾವ ಶೇಖರಣ ನಿಂಗೆ ಗ್ರೂಪ್ ರೇಸಕ್ಕೆ? 2 ಪ್ಯಾಂಟ್ 3 ಶರ್ಟ್. ಅದೇ ಅದೇ ಒಂದ್ ವರ್ಷ, ಅದು ಒಂದ್ ವರ್ಷ ಅದದ 3 ವರ್ಷ ಆಯ್ತವೆ. 2 ಪ್ಯಾಂಟ್ 3 ಶರ್ಟ್ 3 ವರ್ಷ ಅದವ. ಒಂದೊಂದು ವರ್ಷ ಒಂದೊಂದ್ ಶರ್ಟ್ ಒಂದೊಂದ್ ವರ್ಷ ಅದವ. ಅಯ್ಯೋ ರವೀಣ ಗೊತ್ತಿದ್ಯಲ್ವಲ್ಲ ರವೀಣ? ಏ ರವೀಣ 3 ಶರ್ಟ್ 2 ಪ್ಯಾಂಟ್ ಸುಮ್ಮನೆ ಅಲ್ವಾ ರವೀಣ? ನೋಡು ಬುದ್ಧಿವಂತ ನೀನು. ನಾವು ವರ್ಷಕ್ಕೆ ಒಂದ್ 10 ಜೊತೆ ತಗತೀವಲ್ಲ ರವೀಣ ನಾವು. ನೋಡು ಮತ್ತೆ ಏನ್ ಮಾತಾಡಿಕೆ ಬರೀ ಮಾತಷ್ಟೇ ಬರೀ ಮಾತಷ್ಟೇ. ಸಮಾಧಾನ ಬೇಕು, ಸಮಾಧಾನ ಮಾಡ್ಬೇಕು. ಅಯ್ಯೋ ಅನ್ನಿದ್ದು ಕೆಲಸ ಇನ್ನಿದ್ದು ಅದಕ್ಕೂ ಆಮೇಲೆ ಸುಳ್ಳು ಇರೋದು. ಜಲ್ದಿ ಸಮಾಧಾನ ಮಾಡ್ಬೇಕು, ಹೇಳ್ಬಿಡೋದು ಮುಂದಾಗಿ. ಉಮೇಶಣ್ಣ ಸಮಾಧಾನ ಆಗ್ಬೇಕು. ಅದ ತಕ್ಷಣಕ್ಕೆ ಅವಳು ಉಮೇಶಣ್ಣ ಎಲ್ಲರಿಗೂ ಹೀ ಅಂದ್ಬಿಡ್ಬೇಕು ಅವಳು. ಅದಕ್ಕೆ ಸೈಲೆಂಟ್ ಆಗಿರ್ತಾಳೆ ಕಣೋ. ನಿನ್ನೆ ಅವ್ರಿದ್ರೆ ಅರ್ಚದ ಮನೇಲಿ ಅದಪ್ಪ ಅವ್ರಿದ್ರೆ ಇರ್ತಾರೆ ಇಲ್ವಂದಂಗಿರ್ತಾಳೆ. ಈಗ ಎವಿ ಜಾಸ್ತಿ ಗಲಾಟೆ ಮಾಡೋದಾಗವಳು. ಇದ್ಗಳಂತೆ ಫಲ ಮಾಡಿದ್ದಂತ ಬಸ್ರು ಪದವ
ಹಾಗೆ ನಮ್ಮ ಪರಿಚಯದವರು ರವಿಯಣ್ಣ ಅಂತ ಕೂಡ ಮನೆಗೆ ಬಂದರು. ಏನು ಮಾಡ್ತಾಯಿದ್ದೀರಾ, ಮಾತಾಡ್ಸ್ಕೋಗೋಣ ಅಂತ ಹೇಳಿ ಅವ್ರ ಜೊತೆ ಸ್ವಲ್ಪ ಕಾಮಿಡಿ ಮಾಡ್ತಾಯಿದ್ವಿ. ಏಕೆ ಅಂತ ಹೇಳಿದ್ರೆ ಅವ್ರು ಸ್ವಲ್ಪ ತಮಾಷೆ ಮಾಡ್ತಾರೆ, ಅದಕ್ಕೋಸ್ಕರ ತಮಾಷೆಯಾಗಿ ಅವ್ರ ಜೊತೆ ಮಾತಾಡಿಕೊಂಡು ನಾವು ಹೂವು ಎಲ್ಲನೂ ಕಟ್ಕೋತಾ ಇದ್ವಿ. ಇನ್ನು ಒಬ್ಬಟ್ಟದ ಕಾಳೆಲ್ಲ ಬೇಯಿಸಿ ಎಲ್ಲ ಕೂಡ ಅದು ತಣ್ಣಗಾಗಿತ್ತು, ಅದನ್ನೆಲ್ಲ ಕೂಡ ರುಬ್ಬಿಟ್ಬಿಡೋಣ ಅಂತ ಹೇಳಿ ರುಬ್ಬಿಟ್ಕೋತಾ ಇದ್ವಿ. ಇನ್ನೂ ಕೂಡ ಕೆಲಸ ತುಂಬ ಅಂದರೆ ತುಂಬಾ ಕೆಲಸ ಇದೆ. ನಮಗಂತೂ ಇವತ್ತೆಲ್ಲ ಕೆಲಸ ಮುಗಿಯಲ್ವೇನೋ ಅಂತ ಅನಿಸ್ಬಿಡ್ತು. ನನಗೆ ಆವಾಗಲೇ ಟಯರ್ಡ್ ಆದಂಗೆ ಆಗೋಗಿತ್ತು. ಏಕೆಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದು ನನ್ನ ಮನೆಯಲ್ಲೂ ಕೂಡ ಕೆಲಸ ಮಾಡಿ ಇಲ್ಲೂ ಬಂದು ಇವರು ಕೂಡ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ರಲ್ಲ, ಹಾಗಾಗಿ ನಾನು ಪಾತ್ರೆಗಳೆಲ್ಲನೂ ತೊಳ್ಕೊಟ್ಟು ಅವ್ರಿಗೆ ಮತ್ತೆ ನಮ್ಮ ಮನೆಗೆ ಹೋಗಿ ಕೆಲಸ ಎಲ್ಲ ಮುಗಿಸಿ ಮತ್ತೆ ಇವ್ರ ಮನೆಗೆ ಬಂದು ಇಲ್ಲೂ ಕೂಡ ಕೆಲಸ ಮಾಡಿದ್ವಿ. ಹಬ್ಬಗಳು ಅಂತ ಹೇಳಿದ್ರೆ ನಿಜ ಫ್ರೆಂಡ್ಸ್ ಹಾಗೆ ಅಂತ ಅನಿಸುತ್ತೆ. ಕೆಲಸ ಎಷ್ಟೇ ಮಾಡಿದ್ರೂ ಕೂಡ ಮುಗಿಯಲ್ಲ. ಹಬ್ಬ ಆಗ ತನಕನೂ ಮುಗಿಯಲ್ಲ, ಹಬ್ಬ ಆದಮೇಲೂ ಮುಗಿಯಲ್ಲ ಅನ್ನಿಸ್ಬಿಡ್ತು ನಮಗೆ. ನಮಗೇನೊಂದು ಯೋಚನೆ ಇತ್ತು ಅಂತ ಹೇಳಿದ್ರೆ, ಕೆಲಸನೇ ಮುಗಿತಾ ಇಲ್ಲ, ಇನ್ನೂ ತುಂಬಾ ಕೆಲಸ ಇದೆ, ಏನು ಮಾಡೋದು ಅಂತ ಹೇಳಿ ನಾನು ಆರ್ಗಿತೂ ಕೂಡ ಅದೇ ಥರ ಮಾತಾಡಿಕೊಂಡು ಕೆಲಸ ಮಾಡ್ತಾಯಿದ್ವಿ. ಯಪ್ಪ ಎಷ್ಟು ಕೆಲಸ ಹಿಡಿತು. ಅವಳು ನನಗೆ ಹೇಳ್ತಾ ಇದ್ಲು, ನೀನಂತೂ ತಿಂಗಳ ಕೆಲಸ ಮಾಡ್ತಾನೆ ಇದೆಯಾ, ಮನೆ ಕ್ಲೀನ್ ಮಾಡ್ತಾನೆ ಇದೆಯಾ, ನಿನಗಂತೂ ಮುಗಿತಾನೆ ಇಲ್ವಲ್ಲ ಅಂತ. ನವೀನ್ ಕೂಡ ಬೆಳಗ್ಗೆನೂ ಅದೇ ಬೈದ್ಬಿಟ್ಟು ಹೋದರು. ಏನು ನೀನು ಕೆಲಸ ಮನೆ ಕ್ಲೀನಿಂಗ್ ಅಂತ ಮಾಡ್ತಾನೆ ಇದೆಯಲ್ಲ ಅಂತ ಹೇಳಿ ಅವರು ನನಗೆ ಬೆಳಗ್ಗೆನೇ ಆ ಥರ ಬೈದ್ಬಿಟ್ಟು ಕೆಲಸಕ್ಕೆ ಹೋದರು. ಆದರೂ ಕೂಡ ಹಬ್ಬಗಳು ಅಂತ ಹೇಳಿದ್ರೆ ಸಿಂಪಲ್ ಆಗಾದರೂ ಮಾಡ್ಕೋಬೇಕಲ್ವ. ಮನೆ ಹೇಗಿದ್ರೂ ಧೂಳಾಗೇ ಆಗುತ್ತೆ, ಗಲೀಜಾಗೇ ಆಗುತ್ತೆ, ಆದರೂ ಕೂಡ ಮಾಡ್ಕೋಬೇಕಲ್ವ. ದೇವ್ರ ಮನೆ ಕೆಲಸ, ಮನೆ ಕ್ಲೀನಿಂಗ್ ಅಂತ ಎದ್ದೇ ಇರುತ್ತೆ. ಅಡುಗೆ ಮನೆಯೂ ಕೂಡ ನಾನು ಹಿಂದಿನ ದಿನವೇ ಕೂಡ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ನನಗೆ ಗುರುವಾರ ಸ್ವಲ್ಪ ಕೆಲಸ ಈಸಿ ಆಯಿತು. ಇಲ್ಲ ಅಂತಂದರೆ ವಿಪರೀತ ಕೆಲಸ ಆಗ್ಬಿಡೋದು, ಸಖತ್ತು ಹಿಂಸೆ ಆಗ್ಬಿಡೋದು ನನಗೆ. ನಾನೇ ಅವಳಿಗೆ ಹೇಳ್ತಾಯಿದ್ದೆ, ಇನ್ನೂ ಹೂವು ಕಟ್ಟೋದು ಸ್ವಲ್ಪ ಇತ್ತು, ಏಕೆಂದರೆ ಒಂದೇ ದಿನ ಎಲ್ಲ ಮಾಡಬೇಕು ಅಂತಂದರೆ ನಿಜ ಆಗಲ್ಲ. ಇನ್ನೂ ಸಂಜೆಗೆ ತರಕಾರಿ ಎಲ್ಲ ತಂದಮೇಲೆ ಅದನ್ನೆಲ್ಲ ಬಿಡಿಸಿಟ್ಕೋಬೇಕು. ಏಕೆಂದರೆ ಬೆಳಗ್ಗೆ ಮಾರ್ನಿಂಗೇ ಎದ್ದು ಕೂಡ ಪೂಜೆ ಎಲ್ಲ ಮಾಡಬೇಕು. ಗೌರಿ ಹಬ್ಬ ಇರೋದ್ರಿಂದ ನಮ್ಮ ಮನೇಲೂ ಕೂಡ ಪೂಜೆ ಎಲ್ಲ ಮುಗಿಸಿ ಮೇಲ್ಗಡೆ ಹೋಗಿ ಅಡುಗೆ ಎಲ್ಲ ಮಾಡಿ ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಬೇಕಾಗಿತ್ತು. ಹಬ್ಬಗಳಲ್ಲಿ ಈ ಥರ ಏನಾದರೂ ಒಂದು ಮಾಡ್ತೀವಿ ಅಂದರೆ ಈ ಥರ ಹಾಗೇ ಆಗುತ್ತೆ. ನೋಡಿ ಫ್ರೆಂಡ್ಸ್, ಏನೋ ಹೇಳ್ತಾನಂತೆ. ನಾನು ಫೋನ್ ಇಟ್ಕೊಂಡ ತಕ್ಷಣ ಅಮ್ಮ ಅನ್ಕ ಬಂದ. ಹೇಳವ್ವ, ಏನು ಹೇಳ್ತೀಯವ್ವ? ಏನು ಇವನು ಇಲ್ಲೇ ಇರ್ತಾನಲ್ಲ ಅಂತ ಅನ್ಕೋತಾ ಇದ್ದೀರಾ? ಹೌದು, ಇವನು ಯಾವಾಗಲೂ ನಮ್ಮ ಮನೆಗಳಲ್ಲೇ ಇರ್ತಾನೆ, ಇಲ್ಲೇ ಆಟ ಆಡೋದು. ಹೇಳವ್ವ, ಏನು ಹೇಳ್ತೀಯ ನೀನು? ಏನೋ ಹೇಳ್ತೀನಂದಲ್ಲವ್ವ, ಹೇಳು ಅವ್ರಿಗೆ. ಹಾಯ್ ಮಾಡು. ಹಾಯ್ 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 ಮಾಡು. ಹಾಯ್ ಹೋಗ್ಲಿ, ಬಾಯ್ ಮಾಡು. ಬಾಯ್ ಬಾಯ್ ಮಾಡವ್ವ. ಬಾಯ್ 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 ಮಾಡು. ಬಾಯ್. ಹಾಂ, ಮಾತಾಡಿ ಇವಾಗ. ಯಾರು ಇಲ್ಲ ಅಂಕಲ್. ನಮ್ಮ ಅಂಕಲ್ ಯಾರು ಅಂತ ಇದ್ದಾರೆ. ಯಾರಿಲ್ಲ. ಏನು ಮಾತಾಡ್ತೀಯವ್ವ ನೀನು? ಮಾತಾಡು. ಆನ್ ಮಾಡು ಅಂತೀಯಲ್ಲ, ಮಾತಾಡವ. ಏನು ಮಾತಾಡಲ್ವಂತೆ. ನಾನು ಫೋನ್ ಇಟ್ಕೊಂಡ್ರೆ ಆನ್ ಮಾಡು ಅಂತಾನೆ, ವಿಡಿಯೋ ಆನ್ ಮಾಡು ಅಂತ. ಸುಮ್ಮನೆ ನೋಡ್ತಾನೆ ಅಷ್ಟೇ. ಈಗ ಮಾತಾಡ್ತಾಳೆ. ಹಾಂ, ಆಮೇಲೆ ಹಾಂ, ಆಮೇಲೆ ಹಾಂ, ತಾತ ಅಣ್ಣ. ಚಿಪ್ ಚೆನ್ನಾಗಿ ಕೊಡು, ಚಿಪ್ ಇರಲಿ ಚೆನ್ನಾಗಿ. ಪೂಜೆ ಮಾಡೋದಾಕಿ. ಇನ್ನೇನು ಅಷ್ಟ ಕುಂಕುಮ ಚೆನ್ನಾಗಿರೋ ತಗೊಬಿಡ್ತೀನಿ. ರೋಲ್ ತಗೊಂಡಿಯಾ? ಅನಿ ಅರ್ಶಿನ ಕುಂಕುಮ ಕೊಡು, ಚೆನ್ನಾಗಿರೋದು. ಇದು ಕೊಡೋರು ತಾನೇ. 5 ರೂಪಾಯಿ ಕೊಡ್ಲೆ ಸಾಕು. ಕೊಡ್ಕೊಳ್ಳಿ, ಇಸ್ಕೊಳ್ಳೋಣ. ಅವ ಇಸ್ಕೊಳ್ಳೋಣ. ಅದು ಸಿನಿ ಹಾಕು ಸಾಕು. ಅರ್ಶಿನ ಹಾಕು. 10 ರೂಪಾಯಿ. ಸಾಂಬ್ರಾಣಿ ಪುಡಿ ಹಾಕು.
ಇವನ್ನ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಅಷ್ಟು ಪುಡಿ ಹಾಕು 10 ರೂಪಾಯಿಗೆ. 10 ರೂಪಾಯಿಗಂತೆ ಹಾಕು. ಝೂಮ್ ಮಾಡ್ತೀನಿ ಕಣ ಅದಕ್ಕೆ ನಿನ್ನ. 10 ರೂಪಾಯಿಗೆ ಹಾಕೋದ್ನ. ಯಾವಾಗ ಎಷ್ಟು 5 ತಗೊಂಡು 5 ಪ್ಯಾಕೆಟ್ ತಗೊಂಡು ಯಾವ ಬಾಡಿಗೆ ತಕ್ಕೆ ಇವ್ರು ಕೊಡಕ್ಕೆ 5 ಕುಂಕುಮ ಕೊಟ್ಬಿಡು. ಅನಿ ಯಾವ ಪ್ಯಾಕೆಟು 5 ಕೊಟ್ಬಿಡು. ಸಾಂಬ್ರಾಣಿ ಬತ್ತಿ ಕೊಟ್ಬಿಡು. ಸಾಂಬ್ರಾಣಿ ಹುಡಿಯ 10 ರೂಪಾಯಿಗೆ ಒಂದು ಬತ್ತಿ ಕಟ್ಟಿ ಕೊಡು. ಹಾಗೆ ಬ್ಲೌಸ್ ಹೊಲೆ ಕೊಟ್ಟಿದ್ನಲ್ಲ, ಸಾರಿ ಸೀರೆನೇ ಬ್ಲೌಸ್ ಹೊಲೆ ಕೊಟ್ಟಿದ್ನಲ್ಲ, ಅದನ್ನು ಕೂಡ ಈಸ್ಕೊಂಡೇ ಬಂದಿರಲಿಲ್ಲ. ಈ ಕೆಲಸದ ನಡುವೆ ಈ ಬ್ಯುಸಿ ಕೆಲಸ ಅಂದ್ಕೊಂಡು ಬೆಳಿಗ್ಗೆಯಿಂದನೂ ಕೂಡ ನೀವೇ ನೋಡ್ತಾ ಇದ್ದೀರಾ, ಫ್ರೀಯೇ ಇರಲಿಲ್ಲ. ಇವಾಗ ಹೋಗಿ ಅದನ್ನು ಕೂಡ ಈಸ್ಕೊಬಂದ್ಬಿಟ್ಟೆ. ಯಾಕೆಂತಂದರೆ ನಾಳೆ ಬೆಳಿಗ್ಗೆನೇ ಬೇಗನೆ ಎದ್ದು ಹಾಕೋಬೇಕಲ್ವಾ, ಅದಕ್ಕೋಸ್ಕರ ಇವಾಗಲೇ ಹೋಗಿ ಇಸ್ಕೊಬಂದೆ. ಇವಾಗ ಅಡುಗೆ ಸ್ಟಾರ್ಟ್. ಏನೋ ನವೀನ್ ಕೂಡ ಬಂದು ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ನಾನು ಇವಾಗ ಅಡುಗೆ ಮನೆಗೆ ಬಂದೆ. ಯಾಕೆಂದರೆ ಗೊತ್ತಲ್ಲ, ಅಡುಗೆ ಮಾಡಬೇಕು. ಸಾಂಬಾರಂತೂ ಇದೆ ಫ್ರೆಂಡ್ಸ್. ಸಾಂಬಾರು ಬಂದು ಕಡಲೆಕಾಳು ಮತ್ತು ತರಕಾರಿ, ಕಡಲೆಕಾಳು, ಬಟಾಣಿ ಕಾಳು ಮತ್ತು ತರಕಾರಿ ಎಲ್ಲ ಹಾಕಿ ಸಾಂಬಾರನ್ನ ಮಾಡಿದ್ದೆ. ಏನಾದರೂ ಕೆಲಸ ಇದ್ದರೆ ಸಾಂಬಾರು ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೂ ಕೂಡ ಈಸಿ ಆಗುತ್ತಲ್ವ ಅಂತ ಹೇಳಿ ಸಾಂಬಾರನ್ನ ಮಾಡಿಟ್ಟಿದ್ದೆ. ಇವಾಗ ರೈಸ್ ಮಾಡ್ತೀನಿ. ಇನ್ನೂ ಕೂಡ ಕೆಲಸ ಇದೆ, ಮೇಲೆ ತರಕಾರಿ ಎಲ್ಲ ಕುಯ್ದು ಇಟ್ಕೋಬೇಕಲ್ವ, ಅದಕ್ಕೋಸ್ಕರ ಇವಾಗ ರೈಸ್ ಮಾಡಿಬಿಟ್ಟು ಹೋಗ್ತೀನಿ. ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ದೆ, ಸ್ವಲ್ಪ ಚಿತ್ರಾನ್ನ ಐತೆ. ಇವಾಗ ಟೈಮ್ ಇಲ್ಲ, ಸ್ವಲ್ಪ ರೈಸ್ ಮಾಡಿಬಿಡೋಣ ಅಂತ ಹೇಳಿ ರೈಸ್ ಮಾಡ್ತೀನಿ. ಹಾಗೆ ಸ್ವಲ್ಪ ಅಂಗಡಿಗೆ ಹೋಗಿ ಪೂಜೆ ಸಾಮಾನೆಲ್ಲ ತೊಗೊಬರ್ಬೇಕಾಗಿತ್ತು. ಕಾಯಿ, ಹಣ್ಣು, ಕರ್ಪೂರ, ಗಂಧದ ಕಡ್ಡಿ ಈ ಥರ ಎಲ್ಲ ತೊಗೊಬರ್ಬೇಕಾಗಿತ್ತು. ಹೋಗಿ ತೊಗೊಂಡು ಬಂದ್ವಿ. ಹಾಗೆ ನಾನು ಸೀರೆ ಕೊಟ್ಟಿದ್ದೆ ಬ್ಲೌಸ್ನ ಹೊಲಿಯೋಕ್ಕೆ, ಅದಕ್ಕೋಸ್ಕರ ಬ್ಲೌಸ್ ಎಲ್ಲನೂ ಕೂಡ ಈಸ್ಕೊಬಂದು ಮನೇಲೂ ಕೂಡ ಅಡುಗೆ ಎಲ್ಲ ಮಾಡಿಟ್ಟು ಮತ್ತೆ ಬಂದ್ವಿ. ಯಾಕೆಂತ ಹೇಳಿದ್ರೆ ನಾಳೆಗೆ ತರಕಾರಿ ಎಲ್ಲನೂ ಕೂಡ ಹಚ್ಚಿಟ್ಕೋಬೇಕಾಗಿತ್ತು. ಹಾಗಾಗಿ ಮೇಲ್ಗಡೆ ಬಂದು ಫಸ್ಟು ಬೆಳ್ಳುಳ್ಳಿ ಎಲ್ಲನೂ ಬಿಡಿಸ್ಕೊಂಡು ಇಟ್ಕೊಂಡ್ವಿ. ತರಕಾರಿ ಅಂತ ಹೇಳಿದ್ರೆ ಸೊಪ್ಪು ಮತ್ತು ಅವರೆಕಾಯಿ, ತರಕಾರಿ ಎಲ್ಲನೂ ಕೂಡ ಹಚ್ಚಿಟ್ಕೋಬೇಕಾಗಿತ್ತು. ನಾನು ನನ್ನ ವಾರ್ಗೀತಿ ಇಬ್ಬರು ಕೂಡ ಮಾತಾಡ್ಕೋತಾ ಇದ್ವಿ. ಬೆಳಗ್ಗೆಯಿಂದ ಎಷ್ಟೊಂದು ಕೆಲಸ ಆಯಿತು, ಎಷ್ಟೊಂದು ಕೆಲಸ ಮಾಡ್ತಾಯಿದ್ದೀವಿ, ಮುಗಿತಾನೆ ಇಲ್ಲ ಟೈಮ್ ಬಂದು. ಆವಾಗಲೇ 8:15 ಈ ಥರ ಆಗಿತ್ತು. ಹಾಗಾಗಿ ಎದುರುಗಡೆ ಮನೆ ಆಂಟಿನೂ ಕೂಡ ಬಂದರು, ಕೊಡ್ರೆ ನಾನು ಸ್ವಲ್ಪ ಮಾಡಿಕೊಡ್ತೀನಿ, ಸ್ವಲ್ಪ ಇಬ್ಬರೇ ಎಷ್ಟು ಅಂತ ಮಾಡ್ತೀರಾ ಅಂತ ಹೇಳಿ ಅವರು ಕೂಡ ಒಡೆಗೆ ನಾಳೆಗೆ ನುಗ್ಗೆ ಸೊಪ್ಪೆಲ್ಲನೂ ಕೂಡ ಬಿಡಿಸಿ ಇಟ್ಕೋತಾಯಿದ್ರು. ಸೊಪ್ಪುಗಳೆಲ್ಲನೂ ಬಿಡಿಸಿ ತರಕಾರಿ ಎಲ್ಲನೂ ಕುಯ್ದು ಇಟ್ಕೊಂಡ್ರೆ ಬೇಗನೆ ಆಗುತ್ತೆ, ಈಸಿ ಆಗುತ್ತೆ ಅಂತ ಹೇಳಿ. ಏಕೆ ಅಂತ ಹೇಳಿದ್ರೆ ಸಿಹಿ ಅಡುಗೆ ಮಾಡಿದ್ರೆ ಐಟಮ್ಸ್ಗಳು ಜಾಸ್ತಿ ಮಾಡಬೇಕು, ಅದು ಕೆಲಸ ಹಿಡಿಯುತ್ತೆ. ಇನ್ನು ಖಾರ ಐಟಮ್ಸ್ ಅಂತಂದರೆ ಹೇಗಾದರೂ ಮಾಡಿಬಿಡ್ಬೋದು. ಇಷ್ಟಪ್ಪ ಬೇಕು ಕೊಂಡವ ನೋಡಿದೆ ನೀನು ನೋಡ್ದವ ಬೇಕು ಬೇಕು ಬರುತ್ತೆ. ಇವಾಗ ಮೊಮ್ಮ ತಿನ್ಕೊಂಡ್ಬಿಡ್ಬೇಕು. ಅದೆಲ್ಲ ಏನು ಬೇಡ, ಗುಡುಗುಡು ಬರುತ್ತೆ. ಗುಡುಗುಡು ಬಂತಾನೆ ನೋಡಲಿ ಮಿಯೋ. ಓ ಬಂತು ಮಿಯೋ ಬಂದ್ಬಿಟ್ಟು. ನಾಳೆ ಹೊಸ ಬಟ್ಟೆ ಹಾಕಂದಿಲ್ಲ, ನಾಳೆ ಎಲ್ಲ ನಾಡ್ದು ಗಣಪತಿ. ಓ ನನ್ನ ಮಗ 2 ಜೊತೆ ಬಟ್ಟೆ ಕೊಂಡು ನಳಿಕೆ ಗಣೇಶ ಹಬ್ಬಕ್ಕೆ ನಳಿಕೆ ಗೌರಮ್ಮ ಅಲ್ವವ ಹೆಂಗವ? ಹ್ಞೂ ಅಲ್ವವ? ಡನ್. ಅಮ್ಮ ಇದೆಲ್ಲ ಮುಟ್ಟಬಾರ್ದವ. ಕೆಲಸಕ್ಕೆಲ್ಲ ಕೈ ಹಾಕ್ಬೇಡಿ. ಬಿಡು ಏನ್ ಕತ್ರಿ ಖುಷಿ ಖುಷಿ ಅದಕ್ಕೆ ಕೊಡವ ಇಲ್ಲಿ ಕಟ್ ಮಾಡೋಣ. ಚಿನ್ನಮ್ಮ ಇಲ್ಲಿ ಕೊಡವ, ಇಲ್ಲಿ ಕೊಡವ, ಇಲ್ಲಿ ಅಜ್ಜಿ ಕೊಡವ. ಇಲ್ಲಿ ಕೊಡು. ಸೊಪ್ಪು ಕಟ್ ಮಾಡ್ತೀನಿ, ಸೊಪ್ಪು ಕಟ್ ಮಾಡ್ತೀನಿ. ಸೊಪ್ಪು ಕಟ್ ಮಾಡ್ತೀನಿ. ಏನೋ ಒಂದು ಬ್ಯಾಟ್ ಅದು.
ಹಾಗೆ ಎದುರುಗಡೆ ಮನೆ ಅಣ್ಣ ಮತ್ತು ಅವ್ರ ಹೆಂಡತಿ ಇಬ್ಬರು ಕೂಡ ಮೇಲ್ಗಡೆ ಬಂದರು. ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಪಾಪುನ ಕರ್ಕೊಂಡು ಅವನಿಗೆ ಕೂಡ ಊಟನ ಮಾಡಿಸ್ತಾಯಿದ್ರು. ಅವನ ಜೊತೆ ಮಾತಾಡಿಕೊಂಡು ನಾವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ತರಕಾರಿ ಎಲ್ಲ ಹಚ್ಕೊಂಡ್ವಿ. ಹಾಗಾಗಿ ನಮಗೆ ತರಕಾರಿ ಹಚ್ಕೊಳ್ಳೋದು ಗೊತ್ತಾಗಲಿಲ್ಲ. ನಮಗೆ ಮುಗಿತಾನೇ ಇಲ್ಲ, ಎಷ್ಟು ಕೆಲಸ ಮಾಡಿದ್ರೂ ನಿಜ ಮುಗಿತಾನೇ ಇಲ್ಲ. ತರಕಾರಿ ಎಲ್ಲ ಹಚ್ಕೊಂಡು ಸೊಪ್ಪೆಲ್ಲ ಬಿಡಿಸ್ಕೊಳ್ಳೋಷ್ಟೊಳಗೆ ಸಾಕಾಗೋಯ್ತು. ಹಬ್ಬ ಅಂತ ಹೇಳಿದ್ರೆ ಇದೇ ಥರ ಕೆಲಸ ಇರುತ್ತೆ. ನೀವು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿ ಇಲ್ಲ ಸಿಂಪಲಾಗಿ ಮಾಡಿ, ಯಾವುದೇ ಮಾಡಿದ್ರೂ ಕೂಡ ಕೆಲಸ ಅಂತೂ ಇದ್ದೇ ಇರುತ್ತೆ. ಯಾವುದೇ ಥರ ನೀವು ಸಿಂಪಲಾಗಿ ಮಾಡಿದ್ರು ಹಬ್ಬಗಳು ಯಾವ ಕೆಲಸ ಹೇಗೆ ಮಾಡಬೇಕೋ ಜಾಸ್ತಿ ಮಾಡಿದಾಗಲೂ ಇರುತ್ತೆ, ಕಮ್ಮಿ ಮಾಡಿದಾಗಲೂ ಇರುತ್ತೆ. ಹಾಗಾಗಿ ನಾವು ಅದನ್ನೇ ಹೇಳ್ತಾ ಇದ್ವಿ ಆಂಟಿಗೆ, ಆಂಟಿ ನೀವು ಸಿಂಪಲಾಗೆ ಮಾಡಿ ಗ್ರ್ಯಾಂಡಾಗೆ ಮಾಡಿ, ಕೆಲಸ ಅಂದರೆ ಕೆಲಸನೇ ಇದ್ದೇ ಇರುತ್ತೆ. ಜಾಸ್ತಿ ಕೆಲಸ ಕಡಿಮೆ ಕೆಲಸ ಅಂತ ಏನೂ ಹೇಳಂಗಿಲ್ಲ ಆಂಟಿ, ಅವತ್ತು ಕೆಲಸ ಏನಿರುತ್ತೆ ಅದು ಇದ್ದೇ ಇರುತ್ತೆ ಅಂತ ಹೇಳಿದೆ. ಹಾಗೆ ಕೂಡ ನಾವು ತರಕಾರಿ ಎಲ್ಲ ಕಟ್ ಮಾಡಿ ಸೊಪ್ಪೆಲ್ಲ ಬಿಡಿಸಿ ಇಟ್ಬಿಟ್ಟು ಇನ್ನು ಕೆಳಗಡೆ ಬಂದ್ವಿ. ನಾನು ಹೇಳಿದೆ ಇನ್ನು ನಾಳೆಗೆ ಬೇಗನೆ ಪೂಜೆ ಇರೋದ್ರಿಂದ ಎದ್ದು ಬೆಳಗ್ಗೆನೆ ಬಾಗಿಲೆಲ್ಲ ತೊಳೆಯೋಕ್ಕಾಗಲ್ಲ, ನೀನು ಕೂಡ ಮೇಲಿಂದ ನೀಟಾಗಿ ಬಾಗಿಲೆಲ್ಲ ತೊಳ್ಕೊಬಂದ್ಬಿಡು, ನಾನು ಕೂಡ ಕೆಳಗಡೆ ಎಲ್ಲ ತೊಳಿತೀನಿ ಅಂತ ಹಿಂದೆ ಮುಂದೆ ಬಾಗಿಲು ಎಲ್ಲ ಕೂಡ ಸುತ್ತ ಕಾಂಪೌಂಡ್ ಎಲ್ಲನೂ ಕೂಡ ನೀಟಾಗಿ ತೊಳಿತಾ ಇದ್ವಿ. ಎಲ್ಲರೂ ಕೂಡ ನಾವು ಬಾಗಿಲು ತೊಳೆಯುವಾಗ ಎದುರುಗಡೆ ಮನೆ ಆಂಟಿ, ನನ್ನ ಮೈದಾ ಮಕ್ಕಳು ಎಲ್ಲ ಕೂಡ ಹೊರಗಡೆ ಬಂದು ಮಾತಾಡ್ತಾ ಇದ್ರು. ಬೆಳಗ್ಗೆಯಿಂದ ಏನಮ್ಮ ಇಬ್ಬರೂ ಕೂಡ ಕೆಲಸ ಮಾಡ್ತಾಯಿದ್ದೀರಾ, ಇನ್ನೂ ಮುಗ್ದಿಲ್ವಾ ಅಂತ. ಯಾಕೆ ಅಂತ ಹೇಳಿದ್ರೆ ಟೈಮ್ ಬಂದು ಆವಾಗಲೇ 11:30 12 ಗಂಟೆ ಹತ್ತತ್ರ ಆಗಿತ್ತು. ಆಂಟಿ ಇನ್ನು ಬೆಳಗ್ಗೆಗೆ ನಾವು ಕೂಡ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕೋಕ್ಕಾಗಲ್ಲ, ಏಕೆಂದರೆ ಮನೆಗಳಲ್ಲಿ ಪೂಜೆ ಮಾಡಿ ಹೋಗಿ ಅಡುಗೆ ಎಲ್ಲ ಮಾಡಬೇಕು, ಮುತ್ತೈದೆ ಪೂಜೆಗೆ ಎಡೆ ಇಕ್ಕಕ್ಕೆ, ಅದಕ್ಕೋಸ್ಕರ ಇವಾಗಲೇ ಎಲ್ಲ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿ ನಾವು ಕೂಡ ರಂಗೋಲಿನ ಹಾಕೋತಾ ಇದ್ವಿ. ಆಂಟಿಗೂ ಹೇಳಿದ್ವಿ, ಆಂಟಿ ನೀವು ಕೂಡ ಬಾಗಿಲೆಲ್ಲ ತೊಳೆದ್ಬಿಡಿ, ನಿಮಗೂ ಕೂಡ ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಹಾಕೊಟ್ಬಿಡ್ತೀವಿ ಅಂತ. ರಂಗೋಲಿ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು. ದೊಡ್ಡ ರಂಗೋಲಿ ಬಿಡೋಣ, ಹಬ್ಬ ಅಲ್ವಾ ನಾಳೆ ಗೌರಿ ಹಬ್ಬ ಅಂತ ಹೇಳಿ ನಾನು ನನ್ನ ಆರ್ಗಿತ್ ಇಬ್ಬರು ಕೂಡ ಮಾತಾಡಿಕೊಂಡು ರಂಗೋಲಿನ ಬಿಡ್ತಾ ಇದ್ವಿ. ಇನ್ನೊಂದು ಏನಂತ ಹೇಳಿದ್ರೆ, ನಾವು ಬಾಗಿಲೆಲ್ಲ ತೊಳೆದು ಎಲ್ಲ ನೀರೆಲ್ಲ ಹಾಕಿ ರಂಗೋಲಿ ಬಿಡೋಣ ಅಂತ ಬಂದ್ವಿ. ಅಷ್ಟೊಳಗೆ ಕರೆಂಟ್ ಹೊರಟೋಯ್ತು. ನಮಗೆ ನಿಜ ಬೇಜಾರಾಯಿತು, ಅಯ್ಯೋ ಕರೆಂಟ್ ಹೊರಟೋಯ್ತಲ್ಲ ಏನು ಮಾಡೋದು ಅಂತ. ನಾನು ಮೈದಾ ಅಷ್ಟೊಳಗೆ ಬೈಕ್ದು ಲೈಟನ್ನ ಆನ್ ಮಾಡಿದ್ರೆ ಅದೇ ಬೆಳಕಲ್ಲಿ ನಾವು ರಂಗೋಲಿನ ಹಾಕ್ತಿದ್ವಿ. 5-10 ನಿಮಿಷಕ್ಕೆಲ್ಲ ಕರೆಂಟ್ ಬಂದ್ಬಿಡ್ತು. ನಮಗೆ ತುಂಬ ಖುಷಿ ಆಯಿತು, ಯಪ್ಪ ಸದ್ಯ ಹಿಂಗೋ ಕರೆಂಟ್ ಬಂತಲ್ಲ ಅಂತ ಹೇಳಿ ಖುಷಿಯಿಂದ ರಂಗೋಲಿನ ಹಾಕ್ತಾಯಿದ್ವಿ. ರಂಗೋಲಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು, ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿ ಬಂತು. ಎಳೆ ರಂಗೋಲಿ ತುಂಬಾ ಚೆನ್ನಾಗಿತ್ತು. ನನಗೆ ಏನು ಫೀಲ್ ಕೊಡ್ತಾಯಿತ್ತು ಅಂತ ಹೇಳಿದರೆ, ನಾನು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಇದೇ ಥರ ಇಡೀ ರಾತ್ರಿ ಕೆಲಸ ಮಾಡ್ತಾಯಿದ್ದೆ. ಇದೇ ಥರ ಬಾಗಿಲೆಲ್ಲ ರಂಗೋಲಿ ಎಲ್ಲ ಹಾಕಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಹಾಗಾಗಿ ಆಂಟಿ ಮತ್ತು ನಾನು ಆರ್ಗಿತಿ ಅನಿತಾ ಎಲ್ಲ ಕೂಡ ಹೇಳ್ತಾಯಿದ್ರು, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇದೇ ಥರ ಮಾಡ್ಕೋತಾ ಇದೆ ಅಲ್ವಾ ಅಂತ. ಹೌದು, ನನಗಿದೆ, ಹೌದು, ಇವತ್ತು ಅದೇ ಥರ ಫೀಲ್ ಕೊಡ್ತಾ ಇದೆ ನನಗೆ. ಈ ಹಬ್ಬ ನನಗೆ ಮತ್ತೆ ಮುತ್ತೈದೆ ಪೂಜೆ ಮಾಡೋದ್ರಿಂದ ನಮಗೆ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇಲ್ಲ. ಈ ಥರ ಇವತ್ತಿನ ದಿನ ಅಂತೂ ಇಡೀ ದಿನ ಕೆಲಸ ಆಗೋಯಿತು. ನನಗೆ ಇನ್ನೂ ಕೆಲಸ ಮುಗ್ದಿರಲಿಲ್ಲ. ಅಡುಗೆ ಮನೆ ಪಾತ್ರೆ ಎಲ್ಲ ಇತ್ತು, ಊಟ ಮಾಡಿದ್ದೆಲ್ಲ ಕೂಡ ಪಾತ್ರೆ ಇತ್ತು. ಅಡುಗೆ ಮನೆ ಸೆಲ್ಫೆಲ್ಲ ಒರೆಸಿ ಸ್ಟವ್ ಎಲ್ಲ ಒರೆಸ್ಬೇಕಾಗಿತ್ತು. ಹಾಗಾಗಿ ಬೇಗ ಬಿಟ್ಬಿಟ್ಟು ರಂಗೋಲಿ ಎಲ್ಲನೂ ಹೋಗಿ ಊಟ ಇನ್ನೂ ಕೂಡ ಮಾಡಿರಲಿಲ್ಲ. ಹೋಗಿ ಊಟ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೊ ಅಂತ ಹೇಳಿದ್ರು. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು.